ಮಿಲ್ಲೆಟ್ಸ್ ಇವು ಪಾರ್ಸಲ್ ಇಲ್ಲೇ ಐತೆ. ಇದು ಕೇರಳದಿಂದ ಬಂದಿದ್ದು ಪಾರ್ಸಲ್ ಇದೆ. ಹುಬ್ಳಿಗೆ ಹೋಗಿತ್ತಂತಂದ್ರೆ ವಜ್ಜೆ ಆಕೈತಿ ನಮಗೆ. ನಮಸ್ಕಾರ ಗೈಸ್, ಇವತ್ತು ಆರ್ಡ್ರ್ ಹಾಕಿದ್ದು ಪಾರ್ಸಲ್ ಬಂದಾಯ್ತು. ಹೋಗಿ ತೊಗೊಂಬರೋಣ. ಅದೇನಾಗ್ಬಿಟ್ಟೈತಿ, ಸ್ವಲ್ಪ ಇಶ್ಯೂ ಆಗಿಬಿಟ್ಟಿತ್ತು ಪಿನ್ ಕೋಡಿಂದ. ಪಿನ್ ಟೂಲ್ ಆಗ್ಬಿಟ್ಟೈತಿ. ಕೋಡ್ ಸ್ಟಾರ್ಟ್. ಫುಲ್ ಸ್ಟಾರ್ಟ್ ಎದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಫ್ಯೂಲ್ ಎಲ್ಲ ಸೆಟಲ್ ಆಗಿರ್ತೈತಲ್ಲ. ಫ್ಯೂಲ್ ಸೆಟಲ್ ಆಗಿದ್ದು ಏನಾಗುತ್ತೆ, ಸ್ಲೋ ಆಗ್ತೈತಿ, ಇಂಜನ್ಗೆ ಪೂರ್ತಿ ಲುಬ್ರಿಕೇಟ್ ಆಗುತ್ತೆ. ಲುಬ್ರಿಕೇಟ್ ಆತಂದ್ರೆ ಚಲೋ. ಇಲ್ಲಾಂದ್ರೆ ಏನು ಮಾಡ್ಬಿಡ್ತಾರೆ ಮಂದಿ, ಗಾಡಿ ಚಾಲೂ ಮಾಡಿದಾದ್ಮೇಲೆ ಕಂಟಿನ್ಯೂಸ್ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಮೂವ್ ಮಾಡಬಾರ್ದು. ಯಾಕಂತಂದ್ರೆ ಆಯಿಲ್ ಸರ್ಕ್ಯುಲೇಟ್ ಆಗಿರೋಂಗಿಲ್ಲಲ್ಲ ಎಲ್ಲ ಪಾರ್ಟ್ ಆಫ್ ಇಂಜನಿಗೆ. ಅವೇನಾಗುತ್ತೆ, ಫಾಲ್ಟ್ ಆಗ್ಬಿಡ್ತೈತೆ. ಯಾಕಂದ್ರೆ ಸವಿತವು ಎಲ್ಲ ಪಾರ್ಟ್ಸ್ ಇರ್ತೈತಲ್ಲ, ಕ್ಲಚ್ ಪ್ಲೇಟ್ ಅದು ಸವಿತವು. 2 ಐಟಮ್ ಬರೋದು ಪಾರ್ಟ್ಸ್ ಅಂದ್ರೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿಸಿದ್ದೆ ನಾನು. ಟೋಟಲ್ ಎಷ್ಟು ದಿವಸ ಆತಂತಂದ್ರೆ ಒಂದು ಈ ಪಾರ್ಟ್ ಬರೋಕ್ಕೆ 10 ದಿವಸ ಆಯ್ತು. ಅದು 10 ದಿವಸ ಎರಡು ಸೇರಿಸಿ ಒಂದು 12 ದಿವಸ ಲೆಕ್ಕ ಹಿಡೀರಿ. ಇನ್ನೂ ಡೆಲಿವರಿನ ಆಗಿಲ್ಲ. ಇವತ್ತಿಗೆ 11ನೇ ದಿವಸ ನನಗಿದೆ. ಪಾರ್ಸಲ್ ಇನ್ನು ಮಟ್ರೂ ಡೆಲಿವರಿ ಆಗಿಲ್ಲ. ನನಗೆ ನಾನಾಗಲೇ ಹೋಗಿ ಪಿಕ್ ಮಾಡ್ಕೊಂಡು ಹಾಕ್ತೀನಿ. ರೀಸನ್ ಏನಂತಂದ್ರೆ ಪಿನ್ ಕೋಡ್ ಇಶ್ಯೂ ಆಗಿತ್ತು. ನೋಡಿ ಅವರು ಕಾಲ್ ಬ್ಯಾಕ್ ಮಾಡಿದರೆ ಈ ಕಡೆ ನಿಮ್ಮ ಪಾರ್ಸಲ್ ಇಲ್ಲೇ ಐತೆ ಪಿಕ್ ಮಾಡಕ್ಕೆ ಹೋಗ್ತೀನಿ. ಇವತ್ತೊಂದು ಪಾರ್ಸಲ್ 2 ಗದಗಿಗೆ ಬಂದವು. ಬಟ್ ಏನಂತಂದ್ರೆ ಒಂದು ಹೆಡ್ ಆಫೀಸ್ದಾಗ ಐತಿ, ಒಂದು ಸಬ್ ಆಫೀಸ್ದಾಗ ಐತಿ. ನಾವು ಕಲೆಕ್ಟ್ ಮಾಡಕ್ಕೆ ಬರೋದು ಸಬ್ ಆಫೀಸ್ದಾಗ. ಲೆಫ್ಟ್ ಸೈಡಿಗೆ ಐತಿ ಆಫೀಸ್. ಆಫೀಸು ಒಳಗೆ ಎಳಸ್ಕೊಂಡು ಗಾಡಿ ಮಾರ್ಕೆಟ್ ಕಡೆ ಐತೆ ಬೇಡ. ಇದು ನೋಡ್ಬೋದು ಪೋಸ್ಟ್ ಆಫೀಸ್. ನೋಡ್ಬೋದು ಜಸ್ಟ್ ಈಗ ಎಂಟ್ರ್ ಆಗೋದು ಇಶ್ಯೂ ಆಗ್ಬಿಟ್ಟಿತ್ತು. ये जब तुम इंग्लिश करे ये मुझे जस्ट पीछे से चल टाइम तक मोबाइल बड़ा यहाँ का पिन कोड 582103 1 पड़ा लो. ಆಲ್ರೆಡಿ ಬಂದಿದ್ದು ಪಾರ್ಸಲ್ ಇದೆ ನೋಡ್ಬೋದು ನೀವು. ಗದಗಿಗೆ ರಿಸೀವ್ ಆಗೈತಿ. ಈ ಆಫೀಸಿಗೆ ಬರ್ಬೇಕಂತಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ನಾಳೆ ಬರ್ಬೋದು. ಥ್ಯಾಂಕ್ ಯು. ನೋಡ್ಬೋದು ಪಾರ್ಸಲ್ ಕೊಚ್ಚಿದಲ್ಲ ಇದು. ಹಾಂ, ಇದಕ್ಕಂದ್ರೆ ವೆಸ್ಟ್ ಬೆಂಗಾಲಿಂದ ಟೈಮ್ ಹಿಡಿದೈತಿ. ಇದು ಅದು ಬಂದೈತಿ. ಇದು ಕೇರಳದಿಂದ ಬಂದಿದ್ದು ಪಾರ್ಸಲ್ ಇದೆ, ನೋಡ್ಕೋಬೋದು. ಟೊಮೊಟೊ ಮಿಲ್ಲೆಟ್ಸ್ ಇವು. ಅದು ನಾಳೆ ಇಲ್ಲ ನಾಡ್ದು ಬರ್ಬೋದು. ನಾನು ಅಂದ್ಕೊಂಡಿದ್ದೆ ಇಲ್ಲ ಅದು ಆ ಕಡೆ ಎಲ್ಲಿಂದ ಬರೋದು ಜಲ್ದಿ ಬರುತ್ತೆ ಅಂತಂದು. ಬಟ್ ಇದೇ ಜಲ್ದಿ ಬಂದೈತಿ. ಯಾಕಂತಂದ್ರೆ ಅದು ಬರಾತ್ರಿ ಪಾರ್ಸಲ್ ಅದು ಜಲ್ದಿ ಡಿಸ್ಪ್ಯಾಚ್ ಮಾಡ್ಯಾರ. ಅದು
ಇದು ಸ್ವಲ್ಪ ಲೇಟಾಗಿ ಡಿಸ್ಪ್ಯಾಚ್ ಆಗೈತಿ. ಇದು ಲೇಟಾಗಿ ಡಿಸ್ಪ್ಯಾಚ್ ಆಗಿದ್ದು ಜಲ್ದಿ ನನಗೆ ರೀಚ್ ಆಗೈತಿ. ಇದು ಹೊಳ್ಳಿ ಮತ್ತೆ ಹೋಗಿತ್ತಂತಂದ್ರೆ ಎಲ್ಲಿ ಅಂದ್ರೆ ಮತ್ತು ಹುಬ್ಳಿಗೆ ಹೋಗಿತ್ತಂತಂದ್ರೆ ವಜ್ಜಾಕಿತ್ತು ನನಗೆ. ನಂಗೆ ಮತ್ತೆ ಭಾಳ ಇಷ್ಟ ಆಗ್ತಿತ್ತು ಹೊಳ್ಳಿ ಅದು ಬರಬೇಕು. ಇದು ಬಂದಿದ್ದು ಚಲೋ ಐತಿ. ಏನು ಅಂತಂದ್ರೆ ಇದ್ರದ್ದು ಸ್ವಲ್ಪ ವರ್ಕ್ ಐತಿ. ಇದು ವರ್ಕ್ ಮಾಡಿ ಇನ್ಸ್ಟಾಲೇಷನ್ ಮಾಡಬೇಕು ಪಾರ್ಟ್. ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದು ಹೆಂಗೆ ಅನ್ಸಾತೈತಿ ನನ್ನ ಕಮೆಂಟ್ ಸೆಕ್ಷನ್ದಾಗ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಹೆಂಗೆ ಅನ್ಸೈತೆ ಅಂತ ನನ್ನ ನೋಟಿಫಿಕೇಷನ್ ಜರ್ನಿ. ಇದಾದಮೇಲೆ ಇನ್ನೊಂದು ಪಾರ್ಟ್ ಬರೋದೈತಿ. ಇದು ಹೆಂಗೆ ಅಂತಂದ್ರೆ ಮಾಡಿಫಿಕೇಷನ್ಸ್ ಮಾಡಿಸುವಾಗ ಏನಾಗ್ಬಿಡ್ತೈತಿ, ಯಾವ ಪಾರ್ಟ್ ನಿಮ್ಗೆ ಒಂದು ಕಡೆ ಸಿಗೋಂಗಿಲ್ಲ. ಎಲ್ಲನೂ ಬೇರೆ ಬೇರೆ ಕಡೆಲಿಂದ ಇಂಪೋರ್ಟ್ ಮಾಡಿಸ್ಕೋಬೇಕಾಗಿತ್ತು. ಎಲ್ಲಿ ನಿಮ್ಗೆ ಅವೈಲೇಬಿಲಿಟಿ ಇರ್ತೈತಿ ಅಲ್ಲೇ ಮಾಡಿಸ್ಕೋಬೇಕು. ಇಲ್ಲ ನಾ ಹಿಂದೆ ಸಿಗುತ್ತೆ ಅಂತಂದ್ರೆ ಸತ್ರು ಸಿಗಲ್ಲ. ಅದು ಮಾತ್ರ ಕನ್ಫರ್ಮ್ ಬರ್ಕೊಂಡ್ಬಿಟ್ರಿ. ಪಕ್ಕ ನಾನು ಹೋಗ್ತಿದ್ನೆ ಇಲ್ಲ ಅಂತಂದ್ರೆ ಗೋವಾಕ್ಕೆ IVW. ಮತ್ತು ನನಗೆ ಕೆಲಸ ಸ್ಟಾರ್ಟ್ ಆತಲ್ಲ, ಮಾಡಿಫಿಕೇಷನ್ ಜರ್ನಿ ಸ್ಟಾರ್ಟ್ ಆದ್ಮ್ಯಾಗ ಏನಾದ್ರು ಟೈಮ್ ಸಿಗೋಂಗಿಲ್ಲ. ಯಾಕಂದ್ರೆ ಫಸ್ಟ್ ಇದು ವರ್ಕ್ ಮುಗಿಸ್ಕೋಬೇಕು. ಇದು ಅರ್ಧ ಮಾಡಿ ಅಲ್ಲಿ ಹೋಗಿ ಅದು ಅರ್ಧ ಆಗುತ್ತೆ ಅಂತ ಕಾನ್ಸಂಟ್ರೇಟ್ ಮಾಡಿದರೆ ಒಂದು ಪ್ರೊಜೆಕ್ಟ್ ಮ್ಯಾಗ ಕಾನ್ಸಂಟ್ರೇಟ್ ಮಾಡಬೇಕು. ಲಾಂಗ್ ಕಾನ್ಸಂಟ್ರೇಟ್ ಮಾಡಿದರೆ ಟ್ರಾವೆಲಿಂಗ್ ಮ್ಯಾಗ ಫೋಕಸ್ ಮಾಡಿದ್ರೆ ಪೂರ್ತಿ ಟ್ರಾವೆಲಿಂಗಿಗೆ ಹೋಗ್ಬೇಕು. ಅದು ಮುಗಿಸ್ಕೊಂಬರೋ ಮಟ್ಟ ಅದು ಪೂರ್ತಿ ಕೆಲಸ ಮುಗಿಸೋ ಮಟ್ಟ ಬೇರೆ ನೀವು ಕೈ ಹಾಕಕ್ಕೆ ಹೋಗ್ಬೇಕು. ಅದ್ರ ಸಂಬಂಧ ನಾನು ಕೈ ಹಾಕಕ್ಕೆ ಹೋಗಲಿಲ್ಲ. ಸ್ವಲ್ಪ ಬಂದೈತಿ ಇದು ವಿಂಗ್ಲೆಟ್ಸ್, ಸೆಗಾ ವಿಂಗ್ಲೆಟ್ಸ್ ನೋಡ್ಬೋದು. ಇದು ಬಂದಿದ್ದು ಕೇರಳಲಿಂದ ಬಂದೈತಿ. ಇದರ ತೆಗಿವನ್ನ ಓಪನ್ ಮಾಡೋದಂತ. ನೋಡ್ಬೋದು ನೋಡು ವಿಂಗ್ಲೆಟ್ಸ್. ಮಸ್ತ್ ಅದಾವ ವಿಂಗ್ಲೆಟ್ಸ್. ಸೆಗಾ ವಿಂಗ್ಲೆಟ್ಸ್. ಇದರ ಲೆಫ್ಟ್ ಸೈಡಿಗೆ ಇದು ಲೆಫ್ಟಿಗೆ ಇದು ರೈಟಿಗೆ ಹಿಂಗೆ ಕುಂದಿರ್ತಾವೆ. ಏನು ಮಾಡ್ಬೇಕಂತಂದ್ರೆ ಪೂರ್ತಿ ಇದಕ್ಕೆ ಮ್ಯಾಗ ಇನ್ನೊಂದು ಕೋಟಿಂಗ್ ಬರ್ತೈತಿ. ಕೋಟಿಂಗ್ ಮಾಡ್ಕೋಬೇಕು ಇದಕ್ಕೆ. ಅದು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಹಂಗೈತಿ. ಇದು ನಾನ್ ಪೇಂಟೆಡ್ ಇದೆ ನೋಡಾತಿರೋದು ನೀವು. ಇದಕ್ಕೆ ಹೊಳ್ಳಿ ಬ್ಲ್ಯಾಕ್ ಪೇಂಟ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ವೈಟ್ ಪೇಂಟ್ ಮಾಡ್ಕೋಬೇಕು. ವೈಟ್ ಪೇಂಟ್ ಮಾಡಿದ್ದಾದ್ಮ್ಯಾಗ ಬ್ಲ್ಯಾಕ್ ಪೇಂಟ್ ಮಾಡ್ಬೇಕು. ಇದು ಎಲ್ಲಿ ಹತ್ತಂತಂದ್ರೆ ಲೆಫ್ಟ್ ಸೈಡ್ ಗಾಡಿದ ಡೂಮ್ ಇರ್ತೈತಲ್ಲ, ಫ್ರಂಟ್ ಮಾಸ್ಕಿನ್ ಸ್ವಲ್ಪ ತೆಳಗ ಲೆಫ್ಟ್ ಸೈಡ್ ಹತ್ತತ್ತ. ಇದು ಚಲೋ ಆತ. ಇದು ಸ್ವಲ್ಪ ಜಲ್ದಿ ಬಂತ. ಇದಕ್ಕಂತಂದ್ರ ಅಕಸ್ಮಾತ್ ಇನ್ನೊಂದು ಅದು ಬರುದೈತಲ್ಲ ಐಟಮ್, ಅದು ಬಂದ್ ಮ್ಯಾಗ ಹೇಳ್ತೀನಿ ಯಾವ ಐಟಮ್ ಅಂತ ನೀವ ನೋಡ್ರಿ ಅಂತ. ಅದೇನಾಗ್ತೈತಿ, ಅದು ಬಂತಂದ್ರೆ ಹಂಗೆ ಇಡುದಾಗತ್ತ.
ಅದ್ರದ್ದು ಕೆಲಸ ಆಮೇಲೆ ಅದು ಲಾಸ್ಟಿಗೆ ಅದ್ರದ್ದು ಕೆಲಸ. ಇದ್ರದ್ದು ಕೆಲಸ ಐತಲ್ಲ ಫಸ್ಟ್ ಇದ್ರದ್ದು ಕೆಲಸ ಇದಕ್ಕಂತಂದ್ರೆ ಇದ್ರ ಮ್ಯಾಗ ಪೇಂಟಿಂಗ್ ಮಾಡ್ಬೇಕು, ಹೊಳ್ಳಿ ಇದ್ರ ಡ್ರೈ ಆಗಿ ಬಿಡ್ಬೇಕು. 1-2 ಕೋಟಿಂಗ್ ಇಲ್ಲ 3 ಕೋಟಿಂಗ್ ಮಾಡ್ಬೇಕು. ಇದಕ್ಕಂದ್ರೆ ಪರ್ಫೆಕ್ಟ್ ಲುಕ್ ಬರೋ ಮಟ ಪೇಂಟಿಂಗ್ ಇಂದ. ಅದ್ರ ಸಂಬಂಧ ನೋಡ್ಬೋದು ಬಂದೈತಿ. ಈಗ ಇದಕ್ಕ ಏನ್ ಮಾಡ್ಬೇಕಂತಂದ್ರೆ ಈಗ ವೈಟ್ ಪೇಂಟ್ ಹೊಡಿಬೇಕು ಒಂದೇದ್. ಅದಾದ್ಮ್ಯಾಗ ಸೆಕೆಂಡ್ ಬರೋದು ಡ್ರೈ ಆಗಿ ಬಿಡ್ಬೇಕು. ಇನ್ನೊಂದು ವೈಟ್ ಪೇಂಟ್ ಇನ್ನೊಂದು ಕೋಟ್ ಹೊಡೆದು 2 ವೈಟ್ ಕೋಟ್ ಪೇಂಟ್ ಹೊಡೆದು ಅದಾದ್ಮ್ಯಾಗ ಇನ್ನೊಂದು 2 ಕೋಟ್ ಬ್ಲ್ಯಾಕ್ ಪೇಂಟ್ ಹೊಡಿಬಹುದು. ಅಂದ್ರೆ ಪರ್ಫೆಕ್ಟ್ ಕುಂದಿರ್ತೈತಿ. ನಾನು ಮತ್ತ ಅಷ್ಟು ಥಿಕ್ನೆಸ್ ಬರಂಗಿಲ್ಲ ಅದು ಪೇಂಟಿಂದ. ಯಾಕಂದ್ರೆ 2 ಸೆಟ್ ಹೊಡೆದ್ರೆ 2 ಇಲ್ದ್ರೆ 3 ಸೆಟ್ ಹೊಡೆದ್ರೆ ಥಿಕ್ನೆಸ್ ಕರೆಕ್ಟ್ ಬರುತ್ತೆ. ಆ ಥಿಕ್ನೆಸ್ ಕರೆಕ್ಟ್ ಬರ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕು, ಪೇಂಟ್ 3 ಕೋಟ್ ಹೊಡಿಬೇಕು. 3 ಕೋಟ್ ಹೊಡೆದ್ರೆ ಪರ್ಫೆಕ್ಷನ್ ಬರುತ್ತೆ. ಹೆಂಗೆ ಅನ್ಸೈತಿ ನಿಮ್ಗೆ ತಿಳಿಸ್ರಿ. ಸಿಗ ವಿಂಗ್ಲೆಟ್ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ. ಬಾಯ್ ಬಾಯ್.